ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ರತಿಗ್ನ ಕನ್ನಡ ಬ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನಕ್ಕೆ ಇನ್ನು ಯಾಕೆ ಅನ್ನಭಾಗ್ಯ ಯೋಜನೆಯದು ದುಡ್ಡು ಬಂದಿಲ್ಲ ಅಂತ ಕನ್ಫ್ಯೂಸನ್ ಇದ್ದೀರಾ. ಅದಕ್ಕೆ ಮೇನ್ ರೀಸನ್ ಏನಂದರೆ, ಇಷ್ಟು ದಿನ 5 kg ಅಕ್ಕಿ ಕೊಡ್ತಿದ್ರು, ಇನ್ನು 5 kg ದುಡ್ಡು ಹಾಕ್ತಿದ್ರು. ಅದಕ್ಕೆ ಕಾರಣ ಏನಂದರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹತ್ರ ಕೇಳಿತ್ತು ನಮಗೆ ಅಕ್ಕಿ ಕೊಡಿ ಅಂತ. ಆದರೆ ಅದು ಯಾವುದೇ ರೀತಿ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಈಗ ಕಾಲಕ್ರಮೇಣ ಎಲ್ಲ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ದಿನಸಿದು ಇವಾಗ ರಾಜ್ಯ ಸರ್ಕಾರ ಕೇಳಿದ್ರಿಂದ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಕ್ಕಿ ಖರೀದಿ ಮಾಡಲು. ಆದ್ದರಿಂದ ಇವಾಗ ರಾಜ್ಯ ಸರ್ಕಾರವು ನಿರ್ಧಾರ ಮಾಡಿದೆ, ಅಕ್ಕಿ ಖರೀದಿ ಮಾಡಿ ಎಲ್ಲ ಜನಗಳಿಗೆ ಅಕ್ಕಿನೇ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ದರಿಂದ ಇವಾಗ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಹತ್ರ ಅಕ್ಕಿ ಖರೀದಿ ಮಾಡಿದೆ. 5 kg ಅಕ್ಕಿ ಜೊತೆಗೆ ಇನ್ನು 5 kg ಅಕ್ಕಿ ಸೇರಿಸಿ ಟೋಟಲ್ 10 kg ಅಕ್ಕಿ ಕೊಡಲು ನಿರ್ಧಾರ ಮಾಡಿದ್ದಾರೆ. ಆದ್ದರಿಂದ ಯಾವುದೇ ರೀತಿ ದುಡ್ಡು ಕೊಡಲು ಅವರು ಕೊಡ್ತಿಲ್ಲ. ಈಗಾಗಲೇ ಕೆಲವೊಬ್ಬರಿಗೆ ಜುಲೈ ತಿಂಗಳಲ್ಲಿ ಬಂದಿದೆ ದುಡ್ಡು, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಏನಕ್ಕೆ ಕಾರಣ ಅಂದರೆ, ಇದೇ ರೀತಿ ಮುಂದಿನ ದಿನಗಳಲ್ಲಿ 10 kg ಅಕ್ಕಿ ಕೊಡಲು ಅವರು ಡಿಸೈಡ್ ಮಾಡಿದ್ದಾರೆ. ಅದರ ಜೊತೆಗೆ ರಾಗಿ, ಗೋಧಿ, ಇದರಿಂದ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದೆ. ಕೇಂದ್ರ ಸರ್ಕಾರ ಎಷ್ಟು ದಿನ ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಅದರಿಂದ ಅವರು ಯಾವುದೇ ರೀತಿ ಕೊಟ್ಟಿರಲಿಲ್ಲ. ಇವಾಗ ಕೇಂದ್ರ ಸರ್ಕಾರ ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇವಾಗ ಮುಖ್ಯಮಂತ್ರಿ ಅವರು ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದಾರೆ, ಇನ್ಮೇಲೆ 10 kg ಅಕ್ಕಿ ಕೊಡೋಣ ಅಂತ. ಇದೇ ರೀಸನ್.